नमस्तेऽस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकंठाय मृत्युंजयाय सर्वेश्वराय सदाशिवाय श्रीमन्महादेवाय नमः। अघोरेभ्यो दगरेभ्यो घोरघोरतरेभ्यः सर्वेभ्यः सर्वसर्वेभ्यो नमस्तेऽस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्र प्रचोदयात्। त्र्यंबकं यजामहे सुगन्धिं पुष्टिवर्धनं उर्वारुकं मृत्योर्मुक्षीयमामृतात्। त्र्यंबकेश्वराय नमः। ಸೋಮೇಶ್ವರರ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಸುಮಾರು ಪುರಾಣ ಪ್ರಸಿದ್ಧಿಯಾಗಿರ್ತಕ್ಕಂಥದ್ದು, ಪುಣ್ಯಕ್ಷೇತ್ರವಂತಲೇ ಹೆಸರಾಗಿರ್ತಕ್ಕಂಥದ್ದು, ಜೊತೆಗೆ ಸಮುದ್ರ ರಾಜನ ಸಮೀಪದಲ್ಲಿರ್ತಕ್ಕಂಥ ಪರಶುರಾಮ ಕ್ಷೇತ್ರ ಅಂತಲೂ ಹೆಸರಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸೋಮನಾಥೇಶ್ವರ ಇಲ್ಲಿ ಗ್ರಾಮದೇವತೆಯೂ ಹೌದು, ವಿಶೇಷವಾಗಿರ್ತಕ್ಕಂಥ ಆರಾಧನೆಯೂ ಹೌದು. ತ್ರಿಕಾಲ ಅನುಷ್ಠಾನಗಳಲ್ಲಿ ಪ್ರತಿನಿತ್ಯ ನಡೀತಿರ್ತಕ್ಕಂಥ ಸೇವಾ ಮನೋಭಾಗದಲ್ಲಿ ಎಲ್ಲರಿಗೂ ಸಹಿತ ಲೋಕ ಕಲ್ಯಾಣಾರ್ಥವಾಗಿ ಇವತ್ತಿನ ಈ ಒಂದು ಮಹಾಸಂಕಲ್ಪವನ್ನು ಭಗವಂತನ ಸಾನ್ನಿಧ್ಯದಲ್ಲಿ ಎಲ್ಲರೂ ಮಾಡ್ತಿದ್ದಾರೆ. ನಾನು ಸಹಿತ ಸಂಧ್ಯಾಕಾಲದ ಈ ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ಮಹಾಸಾಂಬ ಸದಾಶಿವನಿಗೆ ವಿಶೇಷವಾದಂತಹ ಆರಾಧನೆ, ಜೊತೆಗೆ ಪರಶುರಾಮರ ಆರಾಧನೆಯನ್ನು ಸಹಿತ ಸಲ್ಲಿಸಿ ಲೋಕ ಕಲ್ಯಾಣಾರ್ಥವಾಗಲಿ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ ಅಂತ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ಇದೇ ಸಾನ್ನಿಧ್ಯದಲ್ಲಿ ತಾಯಿ ಲಲಿತಾ ರಾಜರಾಜೇಶ್ವರಿಯ ಆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯವನ್ನು ನಾವು ದರ್ಶನ ಮಾಡಿಕೊಂಡಿದ್ದೇವೆ. ತಮ್ಮೆಲ್ಲರಿಗೂ ಸಹಿತ ಶುಭವಾಗಲಿ, ಒಳ್ಳೆಯದಾಗಲಿ. ಸೋಮನಾಥನ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಮತ್ತೊಂದು ಪವಾಡವೇ ಇದೆ. ಮಂಗಳೂರು, ಕುಂದಾಪುರ, ಉಡುಪಿ ಈ ಭಾಗದಲ್ಲಿರ್ತಕ್ಕಂಥ ಸಮುದ್ರಗಳು ಇಲ್ಲಿ ಸಾಮಾನ್ಯಕ್ಕೆ ಉಕ್ಕಿ ಹರಿಯೋದಿಲ್ಲ. ಅಂದರೆ ಸುನಾಮಿ ಆಗಲಿ ಯಾವುದೇ ತರಹ ಒಂದು ಸಮಸ್ಯೆ ಎಂಬತಕ್ಕಂಥದ್ದು ಸಮುದ್ರದಿಂದ ಭಯಪಡಬೇಕಪ್ಪ ಎಂಬತಕ್ಕಂಥ ಬಾಧೆ ಇಲ್ಲ. ಅದನ್ನು ನೀಗಿಸಿರ್ತಕ್ಕಂಥದ್ದು, ಅಂತಹ ಒಂದು ದೊಡ್ಡ ಸಮಸ್ಯೆಯಿಂದ ಪಾರು ಮಾಡಿರ್ತಕ್ಕಂಥದ್ದು ಈ ಭಾಗವನ್ನು ಪರಶುರಾಮ ಈ ಭಾಗದಲ್ಲಿ ನಿಂತು ತನ್ನ ಕೊಡ್ಲಿಯನ್ನು ಬಿಸಾಕಿದ್ರಿಂದ, ಕೊಡ್ಲಿಯನ್ನು ಈ ಭಾಗದಲ್ಲಿ ಹಾಕಿದ್ರಿಂದ ಇವತ್ತಿನವರೆಗೂ ಈ ಸಮುದ್ರ ಉಕ್ಕಿ ಹರಿದಂತಕ್ಕಂಥ ಇತಿಹಾಸ ಇಲ್ಲ. ಅಂದರೆ ಸಮುದ್ರದಿಂದ ತೊಂದರೆ ಅನುಭವಿಸಿದೇವಪ್ಪ ಅಂತಕ್ಕಂಥದ್ದಿಲ್ಲ. ಯಾವುದೇ ಸುನಾಮಿ ಇಲ್ಲ ಅಥವಾ ಯಾವುದೇ ತರಹ ಒಂದು ಅವಘಡಗಳು ನಡೆದಿಲ್ಲ. ಅಂತಹ ಒಂದು ವಿಶೇಷತೆ ಈ ಕ್ಷೇತ್ರದಲ್ಲಿದೆ. ಏನೇ ಆದರೂ ಪರಶುರಾಮರ ಈ ಸಾನ್ನಿಧ್ಯ ತಮ್ಮೆಲ್ಲರಿಗೂ ಯಶಸ್ಸನ್ನು ಉಂಟು ಮಾಡಲಿ, ಎಲ್ಲರಿಗೂ ಅನುಗ್ರಹ ಕೊಡಲಿ. ಪರಶುರಾಮ ಮತ್ತು ಸೋಮೇಶ್ವರರ ಅನುಗ್ರಹದಿಂದ ಇಷ್ಟಾರ್ಥ ಸಿದ್ಧಿಯಾಗಲಿ. ಇದೇ ಶುಭ ಮುಹೂರ್ತದಲ್ಲಿ ಗರುಡ ಬೇರೆ ಪ್ರದಕ್ಷಿಣೆ ಮಾಡ್ತಿರ್ತಕ್ಕಂಥದ್ದು ನೋಡಿ ಆನಂದಿಸಬಹುದು. ಏನೇ ಆದರೂ ಈ ಪ್ರಾಂತ್ಯದಲ್ಲಿ ಸಮುದ್ರ ತೀರದಲ್ಲಿ, ಅದರಲ್ಲೂ ಪರಶುರಾಮರ ಸಾನ್ನಿಧ್ಯದಲ್ಲಿ ಗರುಡನ ದರ್ಶನ, ಆ ಗರುಡದೇವರ ದರ್ಶನ ಆಗಿದ್ದು ಸಹಿತ ನಮ್ಮ ಪೂರ್ವಜನರ ಪುಣ್ಯವೇ ಸರಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೆ ಹಸ್ತದಲ್ಲಿ ಭವಿಷ್ಯ ನುಡಿದ ವನಸಿರಿಯ ಸೌಭಾಗ್ಯ ಸುರಿದ ಬ್ರಹ್ಮರ್ಷಿಯಾನಂದ ಸಿದ್ಧಪೀಠದ ಶ್ರೀ ಗುರುವೇ ನಾ ಶಿರವ ಮಣಿವೆ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ ದಿನದಿ ಕಡುವ್ರತವಗೈದು ಮೌನವನು ಆಚರಿಸೋ ಗುರುವೇ ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ ಹುಣ್ಣಿಮೆಯ ದಿನದಿ ಕಡುವ್ರತವಗೈದು ಮೌನವನು ಆಚರಿಸೋ ಗುರುವೇ ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ ಜಗದ ಬಂಧು ನೀವು ಭಕ್ತಿಯ ಸಿಂಧು ನೀವು ಸಿದ್ಧಿಯ ಪುರುಷರು ನೀವು ನಿಮ್ಮನ್ನು ಮರೆಯುವ ನಾವು ಬಳೆಯ ಸಿದ್ಧಿಯ ಮಾಡಿ ನೀಡಿ ಸೌಭಾಗ್ಯ ತರುವಂತ ವಿಭುವೇ ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೆ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ ಶರಣೋ ಗುರುದೇವ ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನ್ನು ಗೈದಂಥ ಪ್ರಭುವೇ ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ ಫಲವನ್ನು ನೀಡಿ ಪ್ರಾಣವನ್ನು ಉಳಿಸಿ ಲೀಲೆಯನ್ನು ಗೈದಂಥ ಪ್ರಭುವೇ ಪ್ರತಿ ಪ್ರಾಣಿ ಪಕ್ಷಿಗಳ ಭಾವನೆಯ ಅರಿತು ಜೀವಿಗಳ ಪಾಲಿಸಿದ ಗುರುವೇ ಜಗದ ಬಂಧು ನೀವು ಭಕ್ತಿಯ ಸಿಂಧು ನೀವು ಸಿದ್ಧಿಯ ಪುರುಷರು ನೀವು ನಿಮ್ಮನ್ನು ಮರೆಯುವ ನಾವು ವನಸಿರಿ ವೈದ್ಯೋತ್ತಮರೇ ಶುದ್ಧ ಮನಸ್ಸಿನ ಪುರುಷೋತ್ತಮರೇ ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ ಶ್ರೀಚರಣಕ್ಕೆ ಶಿರವ ಮಣಿವೆ ಹಸ್ತದಲ್ಲಿ ಭವಿಷ್ಯ ನುಡಿದ ವನಸಿರಿಯ ಸೌಭಾಗ್ಯ ಸುರಿದ
ಬ್ರಹ್ಮರ್ಷಿ ಆನಂದ ಸಿದ್ಧಪೀಠದ ಶ್ರೀ ಗುರುವೇ ನಾ ಶಿರವ ಮಣಿವೆ. ಶರಣು ಗುರುದೇವ ಗುರುವೇ ಆನಂದ ಗುರುವೇ ಗುರುವೇ ಆನಂದ ಗುರುವೇ. ನಮ್ಮ ಊರಿನವರೆಲ್ಲ ಕಾಯ್ತಿದ್ರು. ಯಾವತ್ತೂ ಟಿ ವಿಯಲ್ಲೇ ನೋಡ್ತಾಯಿದ್ರು ಆನಂದ್ ಗುರೂಜಿನ ಟಿ ವಿಯಲ್ಲಿ ಬೆಳಿಗ್ಗೆ 6:30 ಗಂಟೆಗೆ ಎದ್ದು ಡೈಲಿ ಎಲ್ಲರೂ ಈ ಮನೆ ಈ ಕುಂಪಾಲ ಕ್ಷೇತ್ರ ಬಿಟ್ಟು ಈ ಉಳ್ಳಾಲ ಕ್ಷೇತ್ರದ ಎಲ್ಲ ಜನಗಳು ಆನಂದ್ ಗುರೂಜಿ 6:30 ಗಂಟೆಗೆ ಎದ್ದು ಅವರ ಏನು ಇದೆ ರಾಶಿ ಬಲ ಅದು ಎಲ್ಲ ನೋಡ್ತಾಯಿದ್ರು. ತುಂಬ ಖುಷಿ. ಅವರು ಕರ್ಕೊಂಡು ಬರಬೇಕು ಅಂತ ನನಗೊಂದು ಬಾರಿ ಇಷ್ಟ ಇತ್ತು. ಅದರಲ್ಲಿ ನಾವು ಆದಿಶಕ್ತಿ ಚಾಮುಂಡೇಶ್ವರಿ ಟ್ರಸ್ಟ್ ಅವರಿಗೆ ನಾವು ಸಮಿತಿಯಲ್ಲಿ ಒಂದು ದಿವಸ ಮೀಟಿಂಗ್ ಮಾಡಿದ್ವಿ. ಅದರಲ್ಲಿ ಸತ್ಯನಾರಾಯಣ ಅವರಾಗಲಿ, ಶಿವಪ್ರಸಾದ್ ಆಗಲಿ, ಮತ್ತು ನಮ್ಮ ಅನಿಲ್ ದಾಸ್ ಆಗಲಿ, ದೇವದಾಸ್ ಆಗಲಿ, ಅವರೆಲ್ಲ ಹೇಳೋದ್ರು ಕರ್ಕೊಂಡು ಬರೋಣ, ಇದು ಸನ್ನಿಧಾನಗೆ ಇಲ್ಲಿ ಕರ್ಕೊಂಬರೋಣ, ಯಾವುದೋ ಜಾತ್ರೆ ಮಹೋತ್ಸವನೇ ಕರ್ಕೊಂಬರೋಣ ಅಂತೇಳಿ ಕರ್ಕೊಂಬರ. ನಾವು ಎಣಿಸ್ಕೊಂಡಿಲ್ಲ ಅವ್ರು ಬರ್ತಾರಂತ ಏನು ಎಣಿಸ್ಕೊಳ್ಳಿಲ್ಲ. ಯಾಕಂದರೆ ಅವ್ರಿಗೆ 106 ಸಮಾರಂಭ ಇದ್ರೂ ಅದರಲ್ಲಿ ಅದನ್ನು ಬದಿಗಿಟ್ಟು ನಮ್ಮ ಸನ್ನಿಧಾನಕ್ಕೆ ಬಂದಿದ್ದಾರೆ. ಅದು ನಾವು ಎಣಿಸ್ಕೊಂಡಿದ್ದೀವಿ, ಅವರನ್ನು ಕರ್ಕೊಂಡಿದ್ದು ನಾವು ಬಂದಿದ್ದಲ್ಲ, ಆ ದೇವಿನೇ ಆದಿಶಕ್ತಿ ಚಾಮುಂಡೇಶ್ವರಿ ಕರ್ಕೊಂಡು ಬಂದಿದ್ದಂತೆ ಎಣಿಸ್ಕೊಂಡಿದ್ದೀವಿ. ಇದರಿಂದ ನಮಗೆ ತುಂಬ ಸಂತೋಷ ಆಗಿದೆ. ಮತ್ತು ನಮ್ಮ ಕುಂಪಾಲ ವಲಯವರ ಹೆಂಗಸರಾಗಲಿ ಮಕ್ಕಳಾಗಲಿ ಹಾಗೂ ಎಲ್ಲರಿಗೂ ಖುಷಿಯಾಗಿದೆ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಎನಿತು ಜನ್ಮ ಪುಣ್ಯವೋ ಎನಿತು ಜನ್ಮ ಭಾಗ್ಯವೋ ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಯಾವ ದೇವರಿತ್ತ ವರವೋ ಯಾರ ಆಶೀರ್ವಾದವೋ, ಆನಂದ ಗುರೂಜಿರವರ ಪಾದ ಕಂಡೆನಾ, ಗುರುವ ದಿವ್ಯ ಚರಣ ಸ್ಪರ್ಶ
ಕಂಡೆ ನಾನು ಗುರುದೇವರ ದಿವ್ಯ ರೂಪದಿ. ಪುರುಷರನ ಕಂಡೆ ರಾಜರಾಜೇಶ್ವರಿಯ ಪ್ರೀತಿ ಕಂದನ ಕಂಡೆ ಶ್ರೀ ಚಕ್ರಾರಾಧನೆಯ ಸಿದ್ಧಿ ಪುರುಷರನ ಕಂಡೆ. ಕುಂಪಲ ಬ್ರಹ್ಮಕಲಶೋತ್ಸವ ಆನಂದ್ ಗುರೂಜಿಯವರು ಬರ್ತಾರಂತ ಹೇಳುವಂಥ ಸುದ್ದಿಯನ್ನು ಕಳೆದ ಮಾಧ್ಯಮದಲ್ಲಿ ತಿಳ್ಕೊಂಡ ಅದೆಷ್ಟೋ ಸಾರ್ವಜನಿಕ ಭಕ್ತರು ಅವರನ್ನು ನೇರವಾಗಿ ನೋಡುವಂಥ ಭಾಗ್ಯವನ್ನು ಇವತ್ತು ಪ್ರಕಾಶ್ ಕುಂಪರವರ ಮುಖಾಂತರ ನಮ್ಮ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರತಿಯೊಬ್ಬ ಸಮಿತಿಯವರು ಅದೇ ರೀತಿ ಇಲ್ಲಿ ಇರುವ ಭಕ್ತಾದಿಗಳು ಎಲ್ಲರೂ ಕೂಡ ಹರ್ಷತೆಗೊಂಡಿದ್ದಾರೆ. ಯಾಕಂದರೆ ಪಕ್ಕದ ಮಂಜೇಶ್ವರ ಕಾಸರಗೋಡು ಭಾಗದಿಂದ ಕೂಡ ಇವತ್ತು ಬೆಳಿಗ್ಗೆಯಿಂದಲೇ ಸಮಿತಿಯವರಿಗೆ ಫೋನ್ ಬರ್ತಾ ಇದೆ. ಯಾಕೆಂದರೆ ಆನಂದ್ ಗುರೂಜಿ ಅವರು ಬರೋ ಸಮಯ ಎಷ್ಟೊತ್ತಿಗೆ ಬರ್ತಾರಲ್ವ ಅಂತ. ಅದೇ ರೀತಿ ಹಿರಿಯರಿಂದ ಕಿರಿಯರ ತನಕ ಅವರ ಒಂದು ಪಾದಸ್ಪರ್ಶವನ್ನು ಮಾಡಿ ಅವರ ಪಾದಪೂಜೆಯನ್ನು ಮಾಡಿ ಪ್ರಕಾಶ್ ಕುಂಪಲ್ ಅವರ ಮನೆಯಲ್ಲಿ ಅವರ ಪಾದಪೂಜೆಯನ್ನು ನೆರವೇರಿಸುವ ಸಂದರ್ಭದಲ್ಲಿ ಅದೆಷ್ಟೋ ಭಕ್ತರು ಅವರ ಆಶೀರ್ವಾದವನ್ನು ಮಾಡಲಿಕ್ಕೆ ಇಲ್ಲಿ ನೂಕುನುಗ್ಗಲಾಗುವ ಪರಿಸ್ಥಿತಿ ಬಂದಿತ್ತು. ಮನಸಾರಿ ಬಂದೆ ಹಿಂದೆ ಪುಟ್ಟದಾದಂತಹ ಆಲಯ ಇವತ್ತು ಬೃಹತ್ ಮಟ್ಟದ ಆಲಯ. ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಧರ್ಮಪೀಠ ಬರ್ತಕ್ಕಂತಹ ಭಕ್ತರ ಸಂಕಷ್ಟಗಳು ಏನೇ ಇದ್ದರೂ ಕಷ್ಟಗಳನ್ನು ದೂರ ಮಾಡುವಂಥ ನಿಟ್ಟಿನಲ್ಲಿ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗ್ತಾ ಇದೆ. ಹಾಗಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ದೇವಿಯನ್ನು ಎಲ್ಲರೂ ಪ್ರಾರ್ಥನೆ ಮಾಡೋಣ. ಯಾ ದೇವಿ ಸರ್ವೋದೇಶು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ.
ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ, ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳೆಂಬತಕ್ಕಂಥದ್ದೆಲ್ಲವೂ ಸಹಿತ ದೂರವಾಗಿ ಆದಷ್ಟು ಬೇಗ ರೈತ ಬಾಂಧವರು, ಸಮುದ್ರ ಕಡಲ ತೀರದಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲರೂ ಸಹಿತ, ಎಲ್ಲ ಬೆಸ್ತ ಕುಟುಂಬಕ್ಕೂ ಸಹಿತ, ಯಾರೆಲ್ಲ ಸಮುದ್ರವನ್ನು ನಂಬಿ ಬದುಕ್ತಿದ್ದಾರಲ್ಲ ಆ ಎಲ್ಲ ಕುಟುಂಬಗಳಿಗೂ ಸಹಿತ ಭಗವತಿಯ ಸಂಪೂರ್ಣ ಅನುಗ್ರಹ ಉಂಟಾಗಲಿ. ಭಾರತದ ಗಡಿ ಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯೋಧರಿಗೂ ಸಹಿತ ಅನುಗ್ರಹ ಸಿಗಲಿ. ಯೋಧರು ಚೆನ್ನಾಗಿರಬೇಕು, ರೈತರು ಚೆನ್ನಾಗಿರಬೇಕು, ಹಾಗೆ ಸಮುದ್ರ ತೀರವನ್ನು ನಂಬಿ ಬದುಕುತ್ತಿರ್ತಕ್ಕಂಥ ಬೆಸ್ತ ಕುಟುಂಬ ಚೆನ್ನಾಗಿರಬೇಕು, ಎಲ್ಲ ನಾವಿಕರು ಚೆನ್ನಾಗಿರಬೇಕು. ಅದಕ್ಕಾಗಿ ಭಗವತಿಯಲ್ಲಿ ಎಲ್ಲರೂ ಸಹಿತ ಸಾಮೂಹಿಕವಾಗಿ ಪ್ರಾರ್ಥನೆ ಸಲ್ಲಿಸೋಣ. ಅದರಲ್ಲೂ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ, ಶುಭ ಸಂಧ್ಯಾಕಾಲ, ಶುಭ ಶುಕ್ರವಾರದ ಈ ಶುಭ ಮುಹೂರ್ತದಲ್ಲಿ ತಾವೆಲ್ಲರೂ ಜಗನ್ಮಾತೆಯನ್ನು ದರ್ಶನ ಮಾಡ್ತಿದ್ದೀರಿ. ತಮ್ಮೆಲ್ಲರ ಒಂದು ಅನುಗ್ರಹ ಅಂದರೆ ಭಗವತಿಯ ಅನುಗ್ರಹವನ್ನು ಪಡೆದು ತಮ್ಮಲ್ಲಿರ್ತಕ್ಕಂಥ ಕಷ್ಟಗಳೆಲ್ಲವೂ ಸಹಿತ ಬೇಗ ದೂರ ಆಗಲಿ ಅಂತ ಭಗವತಿಯನ್ನೇ ಪ್ರಾರ್ಥನೆ ಮಾಡೋಣ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ.
ಕಾರ್ಯಕ್ರಮದಲ್ಲಿ ಇವತ್ತು ನಮಗೆಲ್ಲರಿಗೂ ಕೂಡ ಆ ದೀಪವನ್ನು ಪ್ರಜ್ವಲನೆ ಮಾಡಿ ಆಶೀರ್ವಾದ ನೀಡಿ ತಮ್ಮ ದಿಕ್ಸೂಚಿ ಸಂದೇಶ ನೀಡುವಂತಹ ನಮಗೆ ಅತ್ಯಂತ ಗೌರವಿತರು, ನಮಗೆ ಅತ್ಯಂತ ಆಪ್ತರಾಗಿರುವಂತಹ ಮಹರ್ಷಿ ಡಾಕ್ಟರ್ ಶ್ರೀ 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 ಆನಂದ್ ಗುರೂಜಿ ಅವರ ಆಶೀರ್ವಾದ ಬೇಡಿಕೊಂಡು ವೇದಿಕೆ ಮೇಲೆ ಉಪಸ್ಥಿತವಂತಹ ಅತ್ಯಂತ ಗೌರವಿತರಾಗಿರುವಂತಹ ಮಹರ್ಷಿ ಡಾಕ್ಟರ್ ಶ್ರೀ ಶ್ರೀ ಶ್ರೀನಿವಾಸ್ ಆನಂದ್ ಗುರೂಜಿ ಅವರೇ, ಅತ್ಯಂತ ಸಂತೋಷವಾಗ್ತದೆ ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಇವತ್ತು ಭಾಗವಹಿಸಲಿಕ್ಕೆ. ಶ್ರೀ ಕ್ಷೇತ್ರ ಕುಂಪಲದಲ್ಲಿ ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಸ್ಥಾನದ ಬ್ರಹ್ಮಕಲಶೋತ್ಸವ ಇವತ್ತು ಆಗುವ ಮೂಲಕ ಬಹುಶಃ ಮುಂದಿನ ದಿನಗಳಲ್ಲಿ ಈ ಪ್ರದೇಶದ ಸರ್ವರಿಗೂ ಕೂಡ ಸುಖ, ಶಾಂತಿ, ಸಂಪತ್ತು, ಮನಸ್ಸಿಗೊಂದು ನೆಮ್ಮದಿ ಸಿಕ್ಕುವಂಥ ಹಲವಾರು ಕೆಲಸ ಕಾರ್ಯಗಳು ಈ ಪ್ರದೇಶದಲ್ಲಿ ಆಗ್ತದೆ. ಅತ್ಯಂತ ಭಕ್ತಿಪೂರ್ವಕವಾಗಿ ನಡೆಯುತ್ತಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಇದು ಸರ್ವರಿಗೂ ಕೂಡ ಒಂದು ಪ್ರಯೋಜನ ಆಗುವಂಥ ಮತ್ತು ಸರ್ವರಿಗೂ ಕೂಡ ಉಪಕಾರ ಆಗುವಂಥ ಒಂದು ಕ್ಷೇತ್ರವಾಗಿ ಇವತ್ತು ಪರಿವರ್ತನೆ ಆಗ್ತದೆ ಎಂಬ ವಿಶ್ವಾಸ ನನಗೆ ಇದೆ. ಭಾಳಷ್ಟು ಸಮಯದಿಂದ ಇವತ್ತು ಬಹುಶಃ ಈ ಒಂದು ಕನಸನ್ನು ಈ ಊರವರೆಲ್ಲರೂ ಕೂಡ ಕಂಡಿದ್ದರು. ಬಹುಶಃ ಅದಕ್ಕಾಗಿ ಭಾಳಷ್ಟು ಇವತ್ತು ಶ್ರಮಪಟ್ಟಿದ್ದರು. ಇವತ್ತು ಬಹುಶಃ ಐತಿಹಾಸಿಕವಾಗಿ ಕುಂಪಲ ಕ್ಷೇತ್ರದಲ್ಲಿ ಇವತ್ತಿನ ದಿವಸ ಐತಿಹಾಸಿಕವಾಗಿ ಕುಂಪಲದ ಪ್ರದೇಶದಲ್ಲಿ ಅದು ಬರೆದಿಟ್ಟುಕೊಳ್ಳುವಂಥ ದಿವಸ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಭಾಳಷ್ಟು ದಿನಗಳ ಕನಸನ್ನು ಇವತ್ತು ದೇವರು ಇವತ್ತು ನನಸು ಮಾಡಿದಂಥ ದಿನ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಈ ಒಂದು ಕ್ಷೇತ್ರ ಇನ್ನಷ್ಟು ಬೆಳಗಲಿ, ಈ ಪ್ರದೇಶ ಸರ್ವ ಜನರು ಕೂಡ ಬೆಳಗುವಂಥ ಅವಕಾಶ ಆಗಲಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಶ್ರೀ ಶ್ರೀ ಆನಂದ್ ಗುರೂಜಿ ಅವರು ಬಂದಿರೋದು ಕೂಡ ಅತ್ಯಂತ ಸಂತೋಷ. ನನಗೆ ಅತ್ಯಂತ ಗೌರವಿತರು, ಭಾಳಷ್ಟು ಹಿಂದೆ ನನಗೆ ಅತ್ಯಂತ ಆತ್ಮೀಯರು. ನಾನು ಹಲವಾರು ಕಾರ್ಯಕ್ರಮದಲ್ಲಿ ಬಹುಶಃ ಸಕ್ರಿಯವಾಗಿ ನಾವು ಇವತ್ತು ಭಾಗವಹಿಸಿದಂತಹ ಒಂದು ಅವಕಾಶ ಇತ್ತಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ಇಲ್ಲಿ ನೋಡಿದಾಗ ಮತ್ತು ನಿಮ್ಮ ಬ್ರಹ್ಮಕಲಶ ಇವತ್ತು ನಡೆದ ನಮಗೆ ಖುಷಿ, ಅದ್ರ ಜೊತೆ ಗುರೂಜಿ ಬಂದು ನಮಗೆ ಇನ್ನಷ್ಟು ಖುಷಿ ತಂದಿದೆ ಅಂತ ಹೇಳಿ ಇಡೀ ಕ್ಷೇತ್ರ ಜನರ ಪರವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬಸ್ಥರು, ನಿಮ್ಮ ಮಗಳು ಎಲ್ಲರಿಗೂ ನಾನು ಈ ಕ್ಷೇತ್ರ ಜನರ ಪರವಾಗಿ ನಾನು ಸ್ವಾಗತಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಹಾಭಾರತ ಮತ್ತು ರಾಮಾಯಣದ ಎಲ್ಲಿಯೂ ಕೂಡ ಜಾತಿ ಮಧ್ಯೆ, ಧರ್ಮ ಮಧ್ಯೆ ಎಲ್ಲಿಯೂ ಘರ್ಷಣೆ ಇಲ್ಲ. ನ್ಯಾಯ ಅನ್ಯಾಯ, ಸತ್ಯ ಅಸತ್ಯ, ದುಷ್ಟ ಅದುಷ್ಟ ಈ ರೀತಿ ಬೇರ್ಪಡಿಸಿಕೊಂಡು ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿದಂತಹ ದೊಡ್ಡ ಮತ್ತು ಇತಿಹಾಸ ನಮಗೆ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆ ರೀತಿಯ ಕನಸನ್ನು ನಾವು ಕಾಣುವಂಥ ಅವಕಾಶ ಆಗಬೇಕು. ದುಷ್ಟ ಶಕ್ತಿಗಳನ್ನು ಸರಿಪಡಿಸಿಕೊಂಡು ಹೋಗುವಂಥ ವ್ಯವಸ್ಥೆ ಮಾಡುವಂಥ ದೊಡ್ಡ ಮಟ್ಟದ ಜವಾಬ್ದಾರಿ ಬಹುಸಂಖ್ಯೆಯಂಥ ಒಳ್ಳೆಯವರು ಯಾರು ಇದ್ದಾರ ಅವರು ದೂರ ಬಿಡುವುದಲ್ಲ, ಅವನು ಉತ್ತಮವಾಗಿ ಮಾಡುವಂಥ ಜವಾಬ್ದಾರಿಯನ್ನು ನಾವು ಪ್ರತಿಯೊಬ್ಬರು ಕೂಡ ಹಮ್ಮಿಕೊಳ್ಳುವಂಥ ಅವಕಾಶ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸ್ತೇನೆ. ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರದಲ್ಲಿ ಬಹಳಷ್ಟು ಇಷ್ಟು ಜನ ಸಾಗರ ಎಲ್ಲರೂ ಸೇರಿ ಎಲ್ಲರ ಸಮ್ಮುಖದಲ್ಲಿ ಎಲ್ಲರ ಚಿತ್ತ ತಾಯಿ ಭಗವತಿಯತ್ತ. ಆ ಭಗವತಿಯನ್ನು ಶ್ರದ್ಧಾಭಕ್ತಿಯಾಗಿ ಪ್ರಾರ್ಥನೆ ಮಾಡಿ, ಅಮ್ಮ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತರನ್ನು ನೀನು ಹರಸಿ ಆಶೀರ್ವದಿಸಬೇಕು ಎಂಬತಕ್ಕಂಥ ಚಿಂತನೆಯಿಂದ ನಾನು ದೇವರ ಸಾನ್ನಿಧ್ಯದಲ್ಲಿ ನಿಂತು ಒಂದು ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿದಾಗ ಆ ತಾಯಿ ಕೊಟ್ಟಂಥ ಪ್ರಸಾದ ಇದೆಯಲ್ಲ, ಅದು ಎಲ್ಲ ಕ್ಯಾಮ್ರಾ ಕಣ್ಣುಗಳಲ್ಲೂ ಇದೆ, ನಮ್ಮ ಕೂಡ್ಲು ಚಾನಲಲ್ಲೂ ಇದೆ. ಯಾಕೆಂದರೆ ನಮ್ಮ ಕೂಡ್ಲು ಈ ಒಂದು ವಾಹಿನಿ ನಾನು ಮಂಗಳೂರು ಬಂದಾಗೆಲ್ಲ ಯಾವುದಾದ್ರೂ ಒಂದು ಕಾರ್ಯಕ್ರಮದಲ್ಲಿ ಅವರು ನನ್ನ ಸೆರೆ ಹಿಡಿದಿರ್ತಾರೆ. ಹಾಗೆ ಆ ಪ್ರೀತಿ ವಿಶ್ವಾಸದಿಂದ ನಮ್ಮ ಗುರೂಜಿ, ನಮ್ಮ ಆನಂದ್ ಗುರೂಜಿಯವರು ಅಂತ ಹೇಳಿ ನಮ್ಮ ಈ ಒಂದು ಮಂಗಳೂರು, ಉಡುಪಿ, ಕುಂದಾಪುರ ಅಂದರೆ ಎಲ್ಲಿ ನಮ್ಮ ಕೂಡ್ಲು ಎಲ್ಲೇ ಓಡಾಡುತ್ತೋ ಅಲ್ಲೆಲ್ಲ ಕಡೆ ನನ್ನ ಕರ್ಕೊಂಡೋಗಿ ಬಿಡ್ತಾ ಇರ್ತಾರೆ. ಆ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಆಭಾರಿಯಾಗಿದ್ದೀವಿ. ಜೊತೆಗೆ ನಮ್ಮ ಈ ಬಾಂಧವ್ಯ ಇದು ಹೀಗೆ ಇನ್ನಷ್ಟು ಕಾಲ, ಇನ್ನೂ 100 ಕಾಲ ಚೆನ್ನಾಗಿರಲಿ ಅಂತ ನನ್ನ ತಾಯಿ ಚಾಮುಂಡೇಶ್ವರಿಯನ್ನು, ಭಗವತಿಯನ್ನು ಪ್ರಾರ್ಥನೆ ಮಾಡ್ತೇನೆ. ಆದಿಶಕ್ತಿ ಚಾಮುಂಡೇಶ್ವರಿಯ ಈ ವಿಶೇಷವಾಗಿರ್ತಕ್ಕಂಥ ವ್ಯಾಸನಗರ ಕುಂಪಾಲ ಇಲ್ಲಿ ಇವತ್ತು ನಡೀತಿರ್ತಕ್ಕಂಥ ಬ್ರಹ್ಮಕಲಶೋತ್ಸವದ ಈ ಶುಭ ಕಾರ್ಯದಲ್ಲಿ ಇಷ್ಟಕ್ಕೆ ಮುಂಚೆ ಸಭಾಪತಿಗಳು ಹೇಳಿದಂಥ ಮಾತಿತ್ತಲ್ಲ, ನಾನು ಸಭಾಪತಿಗಳಿಗೂ ನನಗೂ ಇವತ್ತು ನಿನ್ನೆ ಸಂಬಂಧ ಅಲ್ಲ. ಸಾಕಷ್ಟು ವರ್ಷಗಳಿಂದ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ನಾವು ಜೊತೆ ಆಗ್ತಾ ಇರ್ತೀವಿ, ಕೂತಿರ್ತೀವಿ, ಮಾತಾಡ್ತೀವಿ. ಹಾಗೆ ನನ್ನ ಬಗ್ಗೆ ಅವ್ರು ಮಾತಾಡ್ತಾರೆ, ಅವ್ರ ಬಗ್ಗೆ ನಾನು ಮಾತಾಡ್ತಿರ್ತೇನೆ. ಆದರೆ ಅವರ ಆಂತರಿಕವಾದಂತಹ ಮಾತುಗಳನ್ನು ನಾನು ಹೊರಬಂದಾಗ ನೋಡಿರೋಂಥದ್ದು ಒಂದು ವೇದಿಕೆ ಇದ್ದರೆ ಅದು ಈ ವೇದಿಕೆ ಮಾತ್ರನೇ. ಯಾಕೆಂದ್ರೆ ಅವರು ಆಡುವ ಪ್ರತಿ ಒಂದು ವಾಕ್ಯದಲ್ಲೂ
ಒಂದು ನೈಜತೆ ಕಾಣ್ತಾ ಇತ್ತು. ಒಂದು ಶಕ್ತಿಯುತವಾದಂತಹದ್ದು ಏನೋ ಒಂದು ಸಾಧನೆ ಮಾಡಬೇಕು, ಒಂದು ಸಂಸ್ಥೆ ಕಟ್ಟಬೇಕು, ನಾವೆಲ್ಲರೂ ಸಹಿತ ಮುಂದಿನ ಯುವಕ ಪಡೆಗೆ ಬೇಕಾದ್ದನ್ನು ಕೊಟ್ಟು ಹೋಗಬೇಕು ಎಂಬತಕ್ಕಂಥ ಚಿಂತನೆ ಇದೆಯಲ್ಲ, ಇದು ಮೆಚ್ಚುವಂತಹದ್ದು. ಹಾಗೆ ಈ ಕಾರ್ಯಕ್ರಮಕ್ಕೆ ಬರೋಕ್ಕೂ ಮುನ್ನ ನಾನು ಸಾಕಷ್ಟು ಬಾರಿ ಹೇಳ್ತೇನೆ, ಪರಶುರಾಮ ಕ್ಷೇತ್ರ, ನಾಗಕ್ಷೇತ್ರ, ನಾಗಬ್ರಹ್ಮ ಕ್ಷೇತ್ರ, ಈ ಮಂಗಳೂರು, ಉಡುಪಿ, ಕುಂದಾಪುರ ಅಂಥೇಳಿ, ಮಂಗಳೂರು, ಉಡುಪಿ, ಕುಂದಾಪುರದ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ, ದೈವ ಕ್ಷೇತ್ರ, ದೇವರಿರುವ ಕ್ಷೇತ್ರ, ದೇವರು ದೈವಗಳಿರುವಂತಹ ಕ್ಷೇತ್ರ. ಈ ಕ್ಷೇತ್ರಕ್ಕೆ ಯಾವತ್ತೂ ನಾನು ತಲೆಬಗ್ಸಿ ನಮಸ್ಕರಿಸ್ತೀನಿ. ಯಾಕೆಂದರೆ ಈ ಕ್ಷೇತ್ರದಲ್ಲಿ ಅಂತಹ ಒಂದು ಶಕ್ತಿ ಇದೆ. ಆ ಶಕ್ತಿ ಇರೋತ್ತಿಗೆ ನನಗೆ ಮಂಗಳೂರು ಕಾರ್ಯಕ್ರಮ ಅಂದರೆ ಆ ಕಾರ್ಯಕ್ರಮದ ಹಿಂದೂ ಮುಂದೆ ಯಾವುದೇ ಕೆಲಸಗಳಿದ್ದರೂ ಸಹಿತ ಬಿಟ್ಟು ನಾನು ಇಲ್ಲಿ ಓಡಿ ಬರ್ತೇನೆ. ಮೊನ್ನೆಯಷ್ಟೇ ಪೂರಿ ಜಗನ್ನಾಥದಿಂದ ಬಂದೆ ನಾನು. ಮೊದಲೊಂದು ಬಾರಿ ಹೋಗಿ 2ನೇ ಬಾರಿ ಪೂರಿ ಜಗನ್ನಾಥ್ ಯಾತ್ರೆ ಮಾಡಿದ್ರು. ಅಲ್ಲಿಂದ ಬಂದ ತಕ್ಷಣ ನಿಮ್ಮೂರಿನ ಮಗ ಪ್ರಕಾಶ್ ಕುಂಪಲ ಆತ ಬಿಡಬೇಕಲ್ಲ, ಬೆಳಗ್ಗೆನೇ ಮನೆ ಬಾಗಿಲಲ್ಲಿ, ಬೆಳಗ್ಗೆ ಆಶ್ರಮ, ಇನ್ನೂ ಬೆಳಗ್ಗೆ ಲಕ್ಷ್ಮೀ ಬೋರ್ಹ ಸ್ವಾಮಿಯ ಸಾಲಿಗ್ರಾಮ ಪೂಜೆ ಮುಗಿಸ್ಕೊಂಡು ಮನೆಗೆ ಬಂದರೆ ಆಗಲೇ ಮನೆ ಬಾಗಿಲಲ್ಲಿ ಇದ್ದಾಯಿತ. ನೀವು ನಮ್ಮ ಭಾಗದ ಆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಸಾನ್ನಿಧ್ಯ, ದೇವಿ ಆಸ್ಥಾನ ನೀವು ಬರಬೇಕು. ಈ ಸಮಯ ನನಗಾಗಲ್ಲಪ್ಪ, ಈ ಸಮಯ ಬಿಡು, ನೀನು 48 ದಿವಸ ಮಂಡಲ ಪೂಜೆಗೆ ನನಗೆ ಹೇಳು, ಅವು ಭಾಳ ಅದ್ಧೂರಿಯಾಗಿ ಮಾಡೋಣ. ಆ ಅದ್ಧೂರಿಯುತವಾದಂಥ ಕಾರ್ಯಕ್ರಮ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಏನಾದ್ರು ಬೇರೆ ಥರ ಐಡಿಯಾ ನೋಡೋಣ. ಈ ಸತಿ ನಾನು ಬಿಟ್ಬಿಡು ಅಂದರೆ, ನೀ ಬಿಡು ಅಂದರೆ ನಾನು ಮನೆಯಿಂದ ಹೋಗೋನಲ್ಲ, ನಾನು ಇಲ್ಲೇ ಕೂತ್ಕೊಳ್ತೀನಿ ಅಂತ ಪಟ್ಟಿಡ್ದೆ. ನನ್ನ ಹತ್ರ ಬಂದು ನನ್ನ ಆಹ್ವಾನಿಸುವಂತಹವರಲ್ಲಿ ಬೆರಳೆಣಿಕೆಯಷ್ಟು ಮಾತ್ರ ಈ ಥರ ಮಂಡಾಟ ಮಾಡ್ತಕ್ಕಂಥವ್ರು. ಅದು ನನ್ನಲ್ಲಿ ಏನು ಕಂಡಿದ್ದಾರೋ ಅಥವಾ ಆ ಪ್ರೀತಿ ವಿಶ್ವಾಸ ಏನಕ್ಕಾಗಿ ಆ ಥರ ಪಟ್ಟಿಡ್ತಿದ್ದಾರೋ ಗೊತ್ತಿಲ್ಲ. ಆದರೆ ಅವರು ಹಿಡಿದಂಥ ಆ ಪಟ್ಟು, ಅದರ ಜೊತೆಗೆ ನನ್ನ ಆತ್ಮೀಯನಾದಂತಹ ನಮ್ಮ ಆಶ್ರಮದ ಪಟ್ಟ ಶಿಷ್ಯನಾದಂಥ ಪುನೀತೇ ಆತನ ಸ್ನೇಹ, ಅವರಿಬ್ಬರ ಜೊತೆ ಮಾಡಿಕೊಂಡೆ ನನ್ನ ಬೆಳಗ್ಗೆನೇ ಹಿಡಿದಿದ್ದವರು. ಆದರೆ ಏನೇ ಮಾಡಿದ್ರೂ ನಿಮ್ಮೆಲ್ಲರ ಹೃದಯವನ್ನು ಗೆಲ್ಲುವಂಥ ಈ ಒಂದು ಸುವರ್ಣ ಅವಕಾಶವನ್ನು ನನಗೆ ಕಲ್ಪಿಸ್ಕೊಟ್ಟಿದ್ದಾರಲ್ಲ. ಹಾಗಾಗಿ ಈ ಮುಂದಿನ ಯುವ ಪ್ರಜೆಗಳು, ಯುವ ಪೀಳಿಗೆಯಲ್ಲಿ ಒಂದು ಸಾಧನೆಯನ್ನು ಮಾಡಿ, ಒಂದು ಸಂಸ್ಕೃತಿ ಸಂಪ್ರದಾಯ ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಕಿಚ್ಚಲಿರ್ತಕ್ಕಂಥ ಇಂತಹ ಯುವ ಪ್ರತಿಭೆಗಳನ್ನು ಬೆಳೆಸಬೇಕು. ಹಾಗಾಗಿ ನಾನು ಅವತ್ತೇ ಹೇಳಿದೆ, ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀನಿ, ಅದ್ಧೂರಿತವಾದಂಥ ಕಾರ್ಯಕ್ರಮ ಆಗಲಿ. ಆ ಕಾರ್ಯಕ್ರಮ ಬಹುಶಃ ಮಂಗಳೂರಿಗೆ ಬಂದರೆ ಒಂದು ಕಾರ್ಯಕ್ರಮ ಅಲ್ಲ, 2 ಕಾರ್ಯಕ್ರಮ ಪ್ಲ್ಯಾನ್ ಮಾಡ್ಕೊಂಡೇ ಬರ್ತೀನಿ ಅಂದೆ. ಅದೇ ಥರ ಬೆಳಗ್ಗೆ ಎದ್ದು ಹನುಮ ಪ್ರತಿಷ್ಠಾಪನೆಗೆ ಅಲ್ಲಿ ಕುಂಭಾಭಿಷೇಕಕ್ಕೆ ಹೋದೆ. ಅದಾದ ನಂತರ ಸಂಜೆ ಇಲ್ಲಿ ದೇವಿಯ ಆಸ್ಥಾನಕ್ಕೆ ಬಂದೆ. ಇನ್ನು ರಾತ್ರಿ ನಮ್ಮ ಮನೆಗೆ ಹೋಗಿ ಮಲಗಿದ್ರೆ ಬೆಳಗ್ಗೆ ಎದ್ದರೆ ನನ್ನ ನೇರ ಪ್ರಸಾದ, ನಾಳೆ ಬೆಳಗ್ಗೆ ನಿಮ್ಮ ಮುಂದೆ ಬರಬೇಕಲ್ಲ ನಾವು ತಿರುಗಿನು. ಆದರೆ ಜವಾಬ್ದಾರಿ ಏನೇ ಕೆಲಸ ಮಾಡಿದ್ರೂ ಇಷ್ಟು ಅಚ್ಚುಕಟ್ಟಾಗಿ ನಡೀಲೇಬೇಕು. ಇದೆಲ್ಲದರ ಮಧ್ಯದಲ್ಲಿ ವೇದಿಕೆ ಮೇಲೆ ಒಂದೊಂದು ಕಡೆ ಈ ಬಲಭಾಗ ಎಡಭಾಗ ಇದೆಲ್ಲ ನೋಡಿದರೆ ಮುತ್ತು ರತ್ನಗಳೇ ಕೂತ್ಕೊಂಡಿರೋಂಥದ್ದು. ಇಲ್ಲಿ ಮಾಜಿ ಮೇಯರ್ ಇದ್ದಾರೆ. ಹಿಂದೆ ಇವರ ಸಾಧನೆ, ಇವರ ನೈಜವಾದಂತಹ ಗುಣ, ಇವರು ಒಂದು ಕ್ರೀಡಾಪಟು ಅಂತಲೂ ನಾನು ತಿಳ್ಕೊಂಡಿದ್ದೇನೆ. ಹಾಗೆ ಇವರಿದ್ದಾಗ ಏನೇನೆಲ್ಲ ಸಾಧನೆಗಳು ಮಾಡಿದ್ದಾರೆ ಎಂಬತಕ್ಕಂಥದ್ರ ಅರಿವು ನನಗಿದೆ. ಹಾಗೆ ನಾನು ಬಂದ ತಕ್ಷಣ ನೋಡಿ ಹೇಳಿದೆ, ಹೇಗಿದ್ದೀರಿ ಮೇಯರ್ ಅವರೇ, ಚೆನ್ನಾಗಿದ್ದೀರಾ ಅಂತಂದರೆ ಆ ಪೂರ್ವದ್ದನ್ನು ಜ್ಞಾಪಿಸ್ಕೊಂಡು ನಾನು ಮಾತಾಡಿದೆ. ಅವ್ರಿಗಿನ್ನೂ ಆ ಪರಿಚಯ ಆದಂಗೆ ಇರಲಿಲ್ಲ. ಹಾಗೆ ಆದರೂ ದೇವಿ ಮುಂದೆ ಹೇಳಿದೆ, ಮುಂಬರ್ತಕ್ಕಂಥ ದಿನಗಳಲ್ಲಿ ಪುನಃ ಒಂದು ಒಳ್ಳೆಯ ಸ್ಥಾನದಲ್ಲಿ ನೀವು ಕೂತ್ಕೊಳ್ತೀರಿ, ಆ ವರ್ಚಸ್ಸು ನಿಮಗಿದೆ, ಆ ತಾಯಿ ಆಶೀರ್ವಾದ ನಿಮಗಿದೆ, ನಿಮ್ಗೆ ಒಳ್ಳೆಯದಾಗಲಿ ಅಂತ. ಹಾಗೆ ಸಾಕಷ್ಟು ಜನ ಗಣ್ಯರು ಇಷ್ಟು ದೊಡ್ಡ ದೇವಾಲಯವನ್ನು ಈ ಒಂದು ಪುಟ್ಟ ಗ್ರಾಮದಲ್ಲಿ ನಾನು ಬರಬೇಕಾದ್ರೆ ನೋಡಿದೆ. ಸಾರೋಟಲ್ಲಿ ಕರ್ಕೊಂಬರಬೇಕಾದ್ರೆ ಇದು ದೊಡ್ಡ ಪ್ರಾಂತ್ಯ ಅಲ್ಲ, ಸಣ್ಣ ಪ್ರಾಂತ್ಯ. ಸಣ್ಣ ಪ್ರಾಂತ್ಯದಲ್ಲಿ ಈ ಬಾಂಧವ್ಯ, ಒಂದು ಒಗ್ಗಟ್ಟು, ಒಂದು ಭಕ್ತಿ, ಜೊತೆಗೆ ಒಂದು ವಿಶೇಷವಾಗಿರ್ತಕ್ಕಂಥ ಧರ್ಮ ಜಾಗೃತಿ, ಜೊತೆಗೆ ಆ ಕೇಸರಿ ಎಂಬತಕ್ಕಂತಹ ಪದಕ್ಕಿರ್ತಕ್ಕಂಥ ಸಂಪೂರ್ಣ ಅರ್ಥವನ್ನು ಈ ಒಂದು ಕುಂಪಲದಲ್ಲಿ ನಾನು ನೋಡಿದೆ. ಹಾಗಾಗಿ ಇಂತಹ ಅದ್ಭುತವಾದಂತಹ ಕಾಯಕವನ್ನು ಪ್ರೀತಿ ವಿಶ್ವಾಸದಿಂದ ಹೃದಯವನ್ನು ಗೆಲ್ಲುವಂತಹ ರೀತಿಯಲ್ಲಿ ಅಚ್ಚುಕಟ್ಟಾದಂಥ ಇಂಥ ಕಾರ್ಯಕ್ರಮ. ಜೊತೆಗೆ ನಾನು ಈ ವೇದಿಕೆಗೆ ಬರಮಾಡಿಕೊಳ್ಳುವಾಗ ವೇದಿಕೆಯಲ್ಲಿ ಆ ಭರತನಾಟ್ಯ ಕಾರ್ಯಕ್ರಮ ಮಾಡುವಂತಹ ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳು, ಇನ್ನು ಯುವ ಪ್ರತಿಭೆಗಳು ಈಗಷ್ಟೇ ಅಂಬೆಗಾಲಿಟ್ಟು ಈ ವೇದಿಕೆಯನ್ನು ಹತ್ತಿದ್ದಾರೆ. ಮುಂಬರತಕ್ಕಂಥ ದಿನಗಳಲ್ಲಿ ಅದ್ಭುತವಾದಂತಹ ಒಂದು ಭವಿಷ್ಯವನ್ನು ಆ ಮಕ್ಕಳು ರೂಢಿಸ್ಕೊಳ್ತಾರೆ. ಯಾಕೆಂದರೆ ಅವರಿಗೆ ಆಶೀರ್ವಾದ ಮಾಡಿರೋದು ಆನಂದ್ ಗುರೂಜಿಯವರೆಲ್ಲ, ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಸಾಕ್ಷಾತ್ ಭಗವತಿಯೇ. ಆ ಭಗವತಿಯ ಕುಂಭಾಭಿಷೇಕ ಈ ಬ್ರಹ್ಮಕಲಶ ಕಾಲದಲ್ಲಿ ಇಂತಹ ಅದ್ಭುತವಾದಂತಹ ಒಂದು ಕಾರ್ಯಕ್ರಮವನ್ನು ಕೊಡಲಿಕ್ಕೆ ಭಗವತಿನೇ ಪ್ರೇರಣೆ ಮಾಡಿದ್ದಾಳೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ನಡೆದಿದೆ. ಇನ್ನು ವೇದಿಕೆ ಮೇಲಿರ್ತಕ್ಕಂತಹ ಒಬ್ಬೊಬ್ಬರಲ್ಲೂ ಒಂದೊಂದು ಶಕ್ತಿ. ಹಾಗೆ ಇಂತಹ ಒಂದು ದೇವಸ್ಥಾನ ಕಟ್ಟಬೇಕಾದ್ರೆ ಒಂದು ಸಂಘ ಸಂಸ್ಥೆ ಸುಮ್ಮನೆ ಆಗೋದಿಲ್ಲ. 4-6 ಜನದ ಹತ್ರ ಭಿಕ್ಷೆ ಬೇಡಿದ್ರೂ ಸಹಿತ ಈ ದೇವಸ್ಥಾನ ಕಂಪ್ಲೀಟ್ ಮಾಡೋದು ಕಷ್ಟ. ಆಗಲೇ ಹೇಳ್ತಾ ಇದ್ರು, ನಮ್ಮ ಹತ್ರ ಹಣಕಾಸಿನ ಕೊರತೆ ಇದ್ದಾಗ ನಾವು ಕೊರೋನಾ ಸಮಯದಲ್ಲಿ ನಮ್ಮ ವೃತ್ತಿ ಧರ್ಮ ಏನಿದೆಯೋ ಗೊತ್ತಿಲ್ಲ, ಮನೆಯಲ್ಲಿ AC ರೂಮಲ್ಲಿ ಕೂತ್ಕೊಂಡಿರ್ಬೇಕಾದವ್ರು ನಾವು ಇಲ್ಲಿ ಬಂದು ಬಾವಿ ತೋಡಿದ್ದೀವಿ ಅನ್ನೋ ಮಾತು ಹೇಳಿದ್ರಲ್ಲ, ಅದು ನಿಜಕ್ಕೂ ಮೆಚ್ಚುವಂಥದ್ದು. ನೋಡಿ, ಯಾವುದೇ ಒಬ್ಬ ಮನುಷ್ಯ ಆಗಲಿ
ತನ್ನ ತೋಳುಬಲವನ್ನು ನಂಬಿ ಬದುಕಬೇಕೇ ವಿನಃ ಇನ್ನೊಬ್ಬರ ಹತ್ರ ಭಿಕ್ಷೆ ಬೇಡಿ ಬದುಕುವಂಥ ಬದುಕು ನಮ್ಮದು ಯಾವತ್ತೂ ಆಗಬಾರ್ದು. ನಮ್ಮ ಭಾರತ ದೇಶದ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಪ್ರತಿಯೊಬ್ಬರು ಹೇಳುವಂಥ ಮಾತೇ ಇದು. ಕಷ್ಟಪಟ್ಟು ದುಡಿಬೇಕು, ದುಡಿದು ತಿನ್ನಬೇಕು, ಜೊತೆಗೆ ಈ ಬೆವರು ತೆಗೆದು ಭಗವಂತನ ಸೇವೆ ಮಾಡಬೇಕು. ಭಗವಂತ ಒಪ್ಪೋದು ಯಾವಾಗ? ನಿಮ್ಮ ಬೆವರು ತೆಗೆದಾಗ ಮಾತ್ರ. ನಾವು ಐರನ್ ಬಟ್ಟೆ ಹಾಕ್ಕೊಂಡು ಶೋ ಮಾಡ್ಕೊಂಬಂದು ಕೂತ್ಕೊಂಡ್ರೆ ದೇವರು ನಮ್ಮನ್ನು ಒಪ್ಪೋದಿಲ್ಲ. ಮನೆ ಮುಂದೆ ದೇವಸ್ಥಾನ ಮುಂದೆ ಕಸ ಗುಡಿಸಬೇಕು, ದೇವಸ್ಥಾನ ಮುಂದೆ ರಂಗೋಲಿ ಹಾಕಬೇಕು, ದೇವಸ್ಥಾನವನ್ನು ಶುದ್ಧಿ ಮಾಡಬೇಕು. ಬಹುಶಃ ನನ್ನ ಈ ಚಿಂತನೆಗಳು ಪ್ರತಿನಿತ್ಯ ನಾನು ಮಾಧ್ಯಮದಲ್ಲಿ ಮಾತಾಡುವ ಪ್ರತಿ ಮಾತಿಗೂ ನನಗೆ ಇಲ್ಲಿ ಉತ್ತರ ಸಿಕ್ಕಿದೆ. ಯಾಕೆಂದರೆ ಬಾವಿ ತೋಡಿರ್ತಕ್ಕಂಥದ್ದು ಬಾವಿ ತೋಡುವಂಥ ಕಾರ್ಮಿಕರಲ್ಲ, ಇಲ್ಲಿರ್ತಕ್ಕಂಥ ನನ್ನ ಈ ಅಣ್ಣ ತಮ್ಮಂದರು. ಇವರು ಹೇಳುವಂಥ ಒಂದೊಂದು ಮಾತು ಸಹಿತ ಸತ್ಯಾಸತ್ಯತೆಗಳಿಗೆ ಒಂದು ಸುಂದರವಾದಂತಹ ಕನ್ನಡಿ ಥರ ಕಾಣ್ತಾ ಇದೆ. ಹಾಗಾಗಿ ಬಹಳ ಅದ್ಭುತವಾದಂತಹದ್ದು ಇಲ್ಲಿ ತಾಯಿಯ ಸಾನ್ನಿಧ್ಯ ಇರುವಂತಹದ್ದು. ಉಳ್ಳವರು ಶಿವಾಲಯವನ್ನು ಕಟ್ಟಬಹುದು, ನಾನೇನು ಕಟ್ಟಲಯ್ಯ ಬಡವ ನಾನು ಅಂತ. ಆದರೆ ಇಲ್ಲಿರುವ ಬಡವರೆಲ್ಲರ ಕೈಲೂ ಮೊಬೈಲ್ ಇದೆ, ನೀವು ಸೇವೆ ಮಾಡಬಹುದು. ಎಲ್ಲ ಟಾರ್ಚ್ ಲೈಟ್ ಆನ್ ಮಾಡಿದ್ರ, ಮೊಬೈಲ್ ಇದ್ದು ಟಾರ್ಚ್ ಲೈಟ್ ಆನ್ ಮಾಡಲಿಲ್ಲ ಅಂದ್ಕೊಳ್ಳಿ, ನಾಳೆ ಬೆಳಗ್ಗೆ ಮೊಬೈಲ್ ಬ್ಲಾಸ್ಟರೇ ನಾನು ಜವಾಬ್ದಾರಿ ಅಲ್ಲ. ಯಾಕೆಂದರೆ ಒಳಗಿರುವ ಶಕ್ತಿ ದೇವತೆ ಸಾಮಾನ್ಯಳಲ್ಲ, ಇಲ್ಲಿ ಮಾತಾಡುವ ದೇವಿ ಇದ್ದಾಳೆ. ಅವಳು ಮುಂದೆ ನಿಂತು ನಾನೊಂದು ಪ್ರಾರ್ಥನೆ ಮಾಡಿದಾಗ ತಾಯಿ ಕೊಟ್ಟಂಥ ಪ್ರಸಾದ, ಹೂ ಪ್ರಸಾದ ಆಯ್ತಲ್ಲ, ಆಗಲೇ ಅಂದ್ಕೊಂಡೆ ಇಲ್ಲಿ ಸಾನ್ನಿಧ್ಯಕ್ಕೊಂದು ಶಕ್ತಿ ಬಂದುಬಿಟ್ಟಿದೆ, ಇಲ್ಲಿ ತಾಯಿ ಬಂದು ಕೂತ್ಕೊಂಡಿದ್ದಾಳೆ, ಬರ್ತಕ್ಕಂಥ ಭಕ್ತರನ್ನ ಹರಿಸ್ತಿದ್ದಾಳೆ ಅಂತ. ಎಲ್ಲ ಟಾರ್ಚ್ ಲೈಟ್ ಆನ್ ಮಾಡ್ಕೊಂಡ್ರ, ಕೈ ನೇರವಾಗಿ ಎತ್ತಡಿ ಮೇಲ್ಗಡೆ. ನಭೋಮಂಡಲದ ಆಕಾಶದಲ್ಲಿರ್ತಕ್ಕಂಥ ನಕ್ಷತ್ರಗಳು ನಾಚಬೇಕು. ಆಕಾಶ ಮೇಲಿದೆಯಾ ತಳಗಿದೆಯಾ? ನನ್ನ ಜೊತೆಯಲ್ಲಿರ್ತಕ್ಕಂಥ ನಕ್ಷತ್ರಗಳು ಮೇಲಿದೆಯಾ ತಳಗಿದೆಯಾ? ಈ ಆಲೋಚನೆ ನಕ್ಷತ್ರಗಳು ಬರಬೇಕು. ಹೇಳಿ, ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಹರಿಂ ಕಾರಾಸರಗರ್ಭಿತಾಂ ನೆಲಸಿಕಾಂ ಸೌಂ ಕ್ಲೀಂ ಕಳಾಂ ಬಿಭ್ರತೀಂ ಸವರ್ಣಾಂ ವರದಾರಿಣೀಂ ವರಸುಧಾಂ ದೌತಾಂ ತ್ರಿನೇತ್ರೋ ಜ್ವಲಾಂ ತ್ವಾಂ ಗೌರೀಂ ತ್ರಿಪುರಾಂ ಫರಾತ್ಪರ ಕಳಾಂ ಶ್ರೀಚಕ್ರ ಸಂಚಾರಿಣೀಂ. ಈಗ ಆರತಿ ಮಾಡಿ ನಿಮ್ಮ ಬಲಗೈಯಿಂದ 3 ಸತಿ ಪ್ರದಕ್ಷಿಣೆ ತಿರುಗಿಸಿ. ಸರಸಿಜನಿಲಯೇಂ ಸರೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯ ಶೋಭೇಂ ಭಗವತಿ ಹರಿವಲ್ಲಭೇ ಮನೋಜ್ಞೆ ಮನೋತ್ರಿಭುವನಭೂತಿಕರಿ ಪ್ರಸೀದ ಮುಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಸಕೀಂ ದೇವಿ ನಮಾಮ್ಯಚ್ಯುತ ವಲ್ಲಭಾಂ. ಭಲೋ ಭಾರತ್ ಮಾತಾ ಕಿ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಒಂದು ಅದ್ಭುತವಾದಂಥ ತಂತ್ರಸಾರವನ್ನು ಒಂದು ಹೇಳ್ತೇನೆ, ಅದೇ ಮೊಬೈಲ್ನ ರೆಕಾರ್ಡ್ ಆನ್ ಮಾಡ್ಕೊಳ್ಳಿ. ಮುಂಬರ್ತಕ್ಕಂಥ ದಿನಗಳು 9 ದಿನ ನಾನು ಹೇಳುವಂಥ ಈ ತಂತ್ರವನ್ನು ತಾವು ಮಾಡಿದ್ದೇ ಆದರೆ ತಾವು ಏನು ಸಂಕಲ್ಪ ಮಾಡ್ತಿರಲ್ಲ ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಈ ತಾಯಿಯ ಸಾನ್ನಿಧ್ಯದಲ್ಲಿ ಸಿದ್ಧಿಪಡಿಸ್ಕೊಳ್ತೀರಿ. ಇದು ಈ ತಾಯಿಗೆ ಸಂಬಂಧಪಟ್ಟದ್ದು. ತಾಯಿ ಆದಿಶಕ್ತಿಯಾಗಿ, ಚಾಮುಂಡೇಶ್ವರಿಯಾಗಿ, ನವದುರ್ಗಿಯಾಗಿ ನಮ್ಮೆಲ್ಲರ ಕಷ್ಟವನ್ನು ದೂರ ಮಾಡುವಂತಹ ಒಂದು ಶಕ್ತಿ. ಆದ್ದರಿಂದ ಈ ಶಕ್ತಿ ದೇವಾಲಯದ ವಿಶೇಷವಾದಂಥ ತಂತ್ರಸಾರ ಒಂದು ಬಿಳಿ ಎಕ್ಕದ ಎಲೆಯಲ್ಲಿದೆ. ಬಿಳಿ ಎಕ್ಕದ ಎಲೆ ಗೊತ್ತಾ ನಿಮಗೆ? ಎಲ್ಲರಿಗೂ ಗೊತ್ತಿದೆ. ಬಿಳಿ ಎಕ್ಕದ ಎಲೆ 1 ತಗೊಳ್ಳಿ, ಬಿಳಿ ಎಕ್ಕದ ಹೂ 8 ತಗೊಳ್ಳಿ. ಎಕ್ಕದ ಹೂವು 8 ಎಕ್ಕದ ಹೂ ಸಿಗಲಿಲ್ಲ ಅಂದರೆ 1 ತಗೊಳ್ಳಿ. ಆ 1 ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, 9 ಬಿಳಿ ಹೂಗಳನ್ನು ತಗೊಳ್ಳಿ. ಆದರೆ ಎಲೆ ಮಾತ್ರ ಬಿಳಿ ಎಕ್ಕದ್ದೇ ಇರಬೇಕು. ಆ ಬಿಳಿ ಎಕ್ಕದ ಎಲೆ ತಗೊಳ್ಳಿ. ಲಕ್ಷಣವಾಗಿ ಚೆನ್ನಾಗಿರ್ತಕ್ಕಂತಹ ಕುಂಕುಮ ತಗೊಳ್ಳಿ. ಆ ಕುಂಕುಮವನ್ನು ನೀರಿನಲ್ಲಿ ಕಲಸಿ. ಆ ಕುಂಕುಮ ನೀರಲ್ಲಿ ಕಲಿಸ್ಕೋಬೇಕು. ಕಲಸಿರ್ತಕ್ಕಂತಹ ಕುಂಕುಮ ಪಾರಿಜಾತದ ಕಡ್ಡಿನೇ ಆಗಬೇಕು. ಪಾರಿಜಾತ ಹೂ ಗೊತ್ತಲ್ವ ನಿಮಗೆ? ಪಾರಿಜಾತದ ಕಡ್ಡಿಯಲ್ಲೇ ಅದನ್ನು ಲೇಖನಿಯಾಗಿ ಮಾಡ್ಕೋಬೇಕು. ಅಂದರೆ ಒಂದು ಪೆನ್ ಥರ ಮಾಡ್ಕೋಬೇಕು. ಅಂದರೆ ಕಡ್ಡಿನ ಆ ಕುಂಕುಮದಲ್ಲಿ ಅದ್ದುಕೊಂಡು ಆ ಎಲೆ ಮೇಲೆ ಒಂದು ವೃತ್ತಾಕಾರವನ್ನು ಹಾಕಬೇಕು, ಒಂದು ಸರ್ಕಲ್ ಹಾಕಬೇಕು. ಸರ್ಕಲ್ ಮಧ್ಯದಲ್ಲಿ 6 ರೇಖೆ ಇರುವಂತಹ ನಕ್ಷತ್ರ ಬರಿಬೇಕು. ಸರ್ಕಲ್ ಮಧ್ಯದಲ್ಲಿ, ಆ ವೃತ್ತಾಕಾರದ ಮಧ್ಯದಲ್ಲಿ 6 ರೇಖೆ ಇರುವಂಥ ನಕ್ಷತ್ರ. ನಕ್ಷತ್ರದ ಮಧ್ಯದಲ್ಲಿ 3 ಸರ್ತಿ ಶ್ರೀಂ 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 3 ಬೀಜಾಕ್ಷರಿ ಮಂತ್ರ ಶ್ರೀಂ ಶ್ರೀಂ ಶ್ರೀಂ.
ಆ ಎಲೆಯ ಹಿಂಭಾಗ ಓಂ ಐಂ ಸೌಹು, ಓಂ ಐಂ ಸೌಹು, ಓಂ ಐಂ ಸೌಹು ಇಷ್ಟು ಮಾತ್ರ ಬರೆದು ಅದರ ಮೇಲೆ ಒಂದು ಬಟ್ಲಡಿಕೆ ಅಥವಾ ಪೂರ್ಣ ಅಡಿಕೆ, ಒಂದು ಅಡಿಕೆ ಇಡಿ, 9 ಬಿಳಿ ಹೂಗಳು ಅಂತ ಹೇಳಿದ್ದೆ. ಆ ಒಂದು ಹೂವನ್ನು ಕೈಲೆತ್ಕೊಳ್ಬೇಕು, ಕುಂಕುಮ ಆ ಕಲಸಿರ್ತಕ್ಕಂತಹ ನೀರಲ್ಲಿ ಅದ್ದಬೇಕು. ದುಮ್ ದುರ್ಗಾಯೇ ನಮಃ ಆ ಹೂವು ಅಲ್ಲಿಡಬೇಕು. ಮತ್ತೊಮ್ಮೆ ಹೂ ತಗೋಬೇಕು, ಓಂ ದುಮ್ ದುರ್ಗಾಯೇ ನಮಃ ಗಂಧವನ್ನದ್ದಿ ಆ ಕುಂಕುಮವನ್ನು ಅದ್ಬಿಟ್ಟು ಅಲ್ಲಿಡುವಂಥದ್ದು. ಹೀಗೆ 9 ಸರ್ತಿ ಆದಮೇಲೆ ಆ ಎಲೆಯನ್ನು ನಿಮ್ಮ ಎಡಹಸ್ತದಲ್ಲಿ ತಗೊಳ್ಬೇಕು. ಎಲೆ, ಬಟ್ಲಡಿಕೆ ಮತ್ತು ಆ ಹೂಗಳನ್ನು ಎಡಹಸ್ತದಲ್ಲಿ ಇಟ್ಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಕೋರಿಕೆ ಏನಿದೆ, ನಿಮ್ಮನೆ ಮಕ್ಕಳ ವಿದ್ಯಾಭ್ಯಾಸವ, ಮನೆ ಆರ್ಥಿಕ ಪರಿಸ್ಥಿತಿಯ, ಅಥವಾ ನಿಮಗಿರುವ ಶತ್ರುಗಳ, ಅಥವಾ ಕುಟುಂಬದಲ್ಲಿ ಗಂಡ ಹೆಂಡತಿರಲ್ಲಿ ಕಲಹನ, ಅಥವಾ ದಾಂಪತ್ಯದಲ್ಲಿ ನೆಮ್ಮದಿ ಇಲ್ದಿರತಕ್ಕಂಥದ್ದ, ಕಷ್ಟ ಕಾರ್ಪಣ್ಯಗಳೆಂಬತಕ್ಕಂಥದ್ದು ಬೆನ್ನಲ್ಲಿ ಸಾಕಷ್ಟು ಇತ್ತು ತಲೆ ಮೇಲೆ ಎತ್ಕೊಂಡು ನಾವು ಹೊರಲಿಕ್ಕೆ ಆಗದಿರ ನರಳುತ್ತಾ ಇದೀವಪ್ಪ ಅನ್ನೋಂಥ ಪರಿಸ್ಥಿತಿ ನಿಮಗಿದ್ದರೆ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಆ ಎಲೆಯ ಮಧ್ಯದಲ್ಲಿ ನಿಮ್ಮ ಹೆಬ್ಬೆರಳನ್ನು ಇಡಿ. ಅಂದರೆ ಆ ಬಟ್ಲಡಿಕೆ ಮೇಲೆ ಹೆಬ್ಬೆರಳನ್ನು ಇಟ್ಟು ಮತ್ತೊಮ್ಮೆ ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ, ದುಮ್ ದುರ್ಗಾಯೇ ನಮಃ 3 ಬಾರಿ ಹೇಳಿ ಅದರ ಮೇಲೆ 1 ಹನಿ ಜೇನುತುಪ್ಪ ಹಾಕಿ ಅರಿಶಿಣದ ನೀರು ಕಲಿಸ್ಕೊಂಡು ಆ ಎಲೆಯ ಸುತ್ತ ಅರಿಶಿಣ ನೀರು ಹಾಕಿ ಬೆಳಗ್ಗೆ ಒಂದು ಜಾಗದಲ್ಲಿ ಇಟ್ಟುಬಿಟ್ರೆ ರಾತ್ರಿವರೆಗೂ ಸೂರ್ಯ ಮುಳುಗುವವರೆಗೂ, ಅಂದರೆ ಸೂರ್ಯ ಇರುವಾಗ ಈ ಕಾಯಕವನ್ನು ಮಾಡಬೇಕು. ಸೂರ್ಯ ಇರುವಾಗ ಮಾಡುವಂಥ ಕಾಯಕ ಸೂರ್ಯ ಮುಳುಗದ ಮೇಲೆ ಅದನ್ನು ಹೊರಗಡೆ ಹಾಕಬೇಕು. ಆ ಹೊರಗಡೆ ಎಲ್ಲಿ ಹಾಕಬೇಕು? ಯಾರು ತುಳಿದಿದ್ದಂಥ ಸ್ಥಳಕ್ಕೆ ಹಾಕಬೇಕು. ಇದನ್ನು 9 ದಿನ ಮಾಡಬೇಕು. ಪ್ರತಿ ದಿವಸ ಹೊಸದನ್ನು ತರಬೇಕು, ಹೊಸದೇ ಮಾಡಬೇಕು. ಈ ಪ್ರಕಾರ 9 ದಿವಸ ನೀವು ಮಾಡಿದ್ದೇ ಆದರೆ ನಿಮ್ಮ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ನಮ್ಮ ಮಹರ್ಷಿ ಮಂದಿರದಿಂದ ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದೆ, ಲಕ್ಷ್ಮೀ ಬೋರ್ಹ ಸ್ವಾಮಿಯ ಸಾಲಿಗ್ರಾಮವನ್ನು ಪ್ರತಿಷ್ಠಾಪನೆ ಮಾಡಿದ್ದೀವಿ. ಈ ಭಾಗದಿಂದಲೂ ಸಾಕಷ್ಟು ಜನ ತಾಯಂದರು ಅಲ್ಲಿಗೆ ಆಶ್ರಮಕ್ಕೆ ಬಂದಿದ್ದೀರಿ. ಆ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರವನ್ನು ದರ್ಶನ ಮಾಡಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆಗಳನ್ನು ಸಿದ್ಧಿಪಡಿಸ್ಕೊಳ್ತಾ ಇದ್ದೀರಿ. ಇದರ ಜೊತೆಗೆ ANJ ಹೆಲ್ತ್ ಕೇರ್ನಿಂದ ಈಗಾಗಲೇ ಅಮೃತ ಬಿಂದು ಎಂಬತಕ್ಕಂಥದ್ದು, ಶಕುಂತಲ ಎಂಬತಕ್ಕಂಥದ್ದಾಗಲಿ, ಅಥವಾ ಬರ್ತಿರ್ತಕ್ಕಂಥ ಈ ಮಧುಮೇಹ ನಿವಾರಣೆ, ಸಕ್ಕರೆಗೆ ಸಂಬಂಧಪಟ್ಟ, ಸಕ್ಕರೆ ಕಾಯಿಲೆಗೆ ಸಂಬಂಧಪಟ್ಟದ್ದು, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟದ್ದು ಏನೇ ಆದರೂ ಪ್ರತಿಯೊಬ್ಬರು ಆಯುರ್ವೇದಿಕನ್ನೇ ತಗೋಬೇಕು, ಆರೋಗ್ಯವಾಗಿರಬೇಕು ಎಂಬತಕ್ಕಂಥ ಚಿಂತನೆಯಿಂದ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಈ ಭರತಖಂಡದ ಈ ಭಾರತದ ನೆಲದಲ್ಲಿ ಇಲ್ಲಿ ಸಿಗುವಂಥ ಅತ್ಯಮೂಲ್ಯವಾಗಿರತಕ್ಕಂಥ ವನಸಿರಿಗಳಿಂದ ಔಷಧಿ ಸಿದ್ಧಿಯಾಗಿದೆ. ಅದನ್ನು ನಿಮ್ಮೂರಲ್ಲೂ ಸಹಿತ ಇವತ್ತೊಂದು ಸ್ಟಾಲಿಗೆ ವ್ಯವಸ್ಥೆ ಮಾಡಿದ್ದೀವಿ. ಬೇಕು ಅನ್ನೋರು ಅದನ್ನು ತಗೊಳ್ಳಿ. ಬೇಕು ಅನ್ನೋರು ಪುನಃ ನಮ್ಮ ವಾಹಿನಿ ನೀವು ಕರೆ ಮಾಡಿದ್ರು ಸಹಿತ, ಅಥವಾ ಅದು ನಂಬರ್ ಹೇಳ್ತಿರ್ತಾರೆ, ಕರೆ ಮಾಡಿದ್ರು ಸಹಿತ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಬೋದು. ಎಲ್ಲರೂ ಆಯುರ್ವೇದಿಕ್ ಉಪಯೋಗಿಸೋಣ, ಆರೋಗ್ಯವಾಗಿರೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತು. ಜಗದಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಮೊದಲನೇದಾಗಿ ನನ್ನ ಪ್ರತಿನಿತ್ಯದ ಕೈಂಕರ್ಯದ ಮೊದಲನೆಯ ನುಡಿ, ಮೊದಲನೆಯ ಕೆಲಸ ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರೂಜಿ ಅವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಶ್ರೀ ಆದಿಶಕ್ತಿ ಚಾಮುಂಡೇಶ್ವರಿ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಈ ಸಮಯದಲ್ಲಿ ಈ ಒಂದು ಸಭೆಯನ್ನು ಆಚರಿಸಿ ಒಂದೆರಡು ಮಾತಾಡಬೇಕಂತ ಹೇಳಿ ಗುರುಜಿಯವರು ನನಗೂ ಕೂಡ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಅವಕಾಶದ ಸಂಪೂರ್ಣವಾದ ಲಾಭವನ್ನು ನಾನು ಪಡ್ಕೊಳ್ಳುತ್ತಿದ್ದೇನೆ. ತಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಕೃಪಾಶೀರ್ವಾದ ಸದಾಕಾಲ ನನ್ನ ಮೇಲೆ ಇದೇ ರೀತಿ ಇರಬೇಕು. ನನಗೊಂದು ಆಸೆ, ಆದಷ್ಟು ಬೇಗ ತುಳುವನ್ನು ಕಲ್ತ್ಕೊಂಡು ಮುಂದಿನ ಒಂದು ಮಂಗಳೂರಿನ ಕಾರ್ಯಕ್ರಮದಲ್ಲಿ ನಾನು ಸಂಪೂರ್ಣವಾಗಿ ತುಳಿಯಲ್ಲೇ ಒಂದು ಭಾಷಣವನ್ನು ಮಾಡಬೇಕೆಂಬತಕ್ಕಂಥ ಒಂದು ಮಹದಾಸೆ ನನಗಿದೆ. ಯಾಕಂದರೆ ಆ ತುಳಿನಲ್ಲಿರತಕ್ಕಂಥ ಒಂದು ಕಂಪೆ ಬೇರೆ, ಬಹಳ ಅದ್ಭುತವಾಗಿದೆ. ನನ್ನ ಪ್ರೀತಿಯ ಎಲ್ಲ ಕುಂಪಲದ ತಾಯಂದರೆ, ಅಣ್ಣ ತಮ್ಮಂದರೆ, ಎಂಚ ಉಳ್ಳಾರು ಎಲ್ಲರೂ ಚೆನ್ನಾಗಿದ್ದೀರಾ? ಹಾಂ, ತಾಯಿ ಅನುಗ್ರಹ ತಮ್ಮೆಲ್ಲರಿಗೂ ಕೂಡ ಇರಲಿ. ಇವತ್ತಿನ ದಿವಸ ವೇದಿಕೆಯ ಪ್ರಾರಂಭದ ಹಂತದಲ್ಲೇ ನಮ್ಮ ನೆಚ್ಚಿನ ಜನಪ್ರಿಯ ನಾಯಕರಾಗಿರ್ತಕ್ಕಂಥ, ಶಾಸಕರಾಗಿರ್ತಕ್ಕಂಥ UT ಖಾದರ್ಜಿರವರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ನುಡಿಯನ್ನೇ ಹೇಳ್ತಾ ಇದ್ರು. ಅವರು ಆಡಿರ್ತಕ್ಕಂಥ ಪ್ರತಿಯೊಂದು ಮಾತಲ್ಲೂ ಕೂಡ ಸಾಕಷ್ಟು ಮಹತ್ವ ಉಳ್ಳಂತಹದ್ದಾಗಿತ್ತು. ಮತ್ತು ಕಾರ್ಯಕ್ರಮದ ಉದ್ದೇಶಿಸಿ ಸಾಕಷ್ಟು ಜನ ಮತ್ತಷ್ಟು ಮಾತನ್ನು ಕೂಡ ಹೇಳಿದ್ರು. ಮತ್ತು ದೇವಸ್ಥಾನ
ನಿರ್ಮಾಣ ಆಗೋದ್ರ ಬಗ್ಗೆ ಅಂತಲೂ ಕೂಡ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿರತಕ್ಕಂಥದ್ರಲ್ಲಿ ಒಂದಷ್ಟು ನೋವು ಉಂಟು, ನಲಿವೂ ಉಂಟು, ಸುಖವೂ ಉಂಟು, ದುಃಖವೂ ಉಂಟು, ಸಂತೋಷವೂ ಕೂಡ ಉಂಟು. ಗುರೂಜಿಯವರು ಕೂಡ ತಿಳಿಸ್ತಾ ಇದ್ರು ನಮ್ಮೆಲ್ರಿಗೂ ಕೂಡ, ದೇವಸ್ಥಾನದ ನಿರ್ಮಾಣದ ಮಾತನ್ನು ಆಡಬೇಕಾದ್ರೆ, ಬಾವಿಯನ್ನು ತೋಡಬೇಕಾದ್ರೆ, ನಮ್ಮ ವೈಯಕ್ತಿಕ ಜೀವನಕ್ಕೆ ನಾವು ನಮ್ಮ ಸಂಪಾದನೆಗೋಸ್ಕರ ಇವತ್ತಿನ ದಿವಸ ಹಣಕಾಸಿನ ಸಂಪಾದನೆ ಇಲ್ಲ ಅಂತಂದರೆ ಒಬ್ಬ ಮನುಷ್ಯನಿಗೆ ಬೇರೆ ಏನೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಅಂತಹ ಸಮಯವನ್ನು ಕೂಡ ಬದಿಗಿಟ್ಟು ತಾಯಿಯ ಸೇವೆ ಮುಖ್ಯ ಅಂತ ಹೇಳಿ ಹಗಲೂ ರಾತ್ರಿ ಕಷ್ಟಪಟ್ಟು ಸಂಪೂರ್ಣವಾಗಿ ತಾಯಿಯ ಸೇವೆಯಲ್ಲಿ ನಿರತರಾಗಿ ಆ ಒಂದು ಅಷ್ಟು ಅಗಲವಾಗಿ ಅಷ್ಟು ಆಳವಾಗಿರ್ತಕ್ಕಂಥ ಒಂದು ಬಾವಿಯನ್ನು ತೋಡಿರ್ತಾರಲ್ಲ, ನಿಜಕ್ಕೂ ಈ ಒಂದು ದೇವಸ್ಥಾನದ ಕಟ್ಟಡಕ್ಕೆ ಯಾರೆಲ್ಲ ಶ್ರಮಿಸಿದ್ದೀರಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ತಾಯಿಯ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಸಂಪೂರ್ಣವಾಗಿ ಸಿಗಲಿ ಅಂತ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀನಿ. ನೋಡಿ, ಅವರೆಲ್ಲರೂ ಕೂಡ ಒಂದು ಮಾತು ಹೇಳಿದ್ರು, ಇವತ್ತಿನ ದಿವಸ ಇಂತಹ ಬೃಹದಾಕಾರವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಒಂದು ದೇವಸ್ಥಾನ ನಿರ್ಮಾಣ ಆಗಲಿಕ್ಕೆ ನಾವೆಲ್ಲರೂ ಕೂಡ ಬಹಳ ಕಷ್ಟಪಟ್ವಿ ಅಂತ ಹೇಳಿ. ಆದರೆ ಆ ಕಷ್ಟದ ಪ್ರತಿಫಲ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಇಲ್ಲಿ ಸಂತೋಷವಾಗಿ ಕೂತು ಹಂಚ್ಕೊಳ್ತಾ ಇದ್ದೀವಿ. ಅಯೋಧ್ಯ ಶ್ರೀ ರಾಮ ಮಂದಿರ ಅದನ್ನು ಕಟ್ಟಬೇಕಾದ್ರೂ ಕೂಡ ಅಷ್ಟೇ ಬಹಳ ಶ್ರಮ ಇತ್ತು. 500 ವರ್ಷಗಳ ಸತತ ಪ್ರಯತ್ನ ಇತ್ತು. ಲಕ್ಷಾಂತರ ಜನ ಪ್ರಾಣವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಇರಲಿ, ಇದೆಲ್ಲವೂ ಕೂಡ ಒಂದಾಯಿತು. ಆದರೆ ರಾಮ ಮಂದಿರವನ್ನು ಕಟ್ಟಬೇಕಾದ್ರೂ ಕೂಡ ನಾವು ಅಷ್ಟೇ ಒಂದು ಸಂಕಷ್ಟದಲ್ಲಿ, ನೋವಲ್ಲಿದ್ವಿ. ಇವತ್ತಿನ ದಿವಸ ತಾಯಿಯ ಒಂದು ದೇಗುಲವನ್ನು ಕಟ್ಟಬೇಕಾದ್ರೂ ಕೂಡ ಅಷ್ಟೇ ಒಂದು ಸಮಸ್ಯೆಗಳನ್ನು ಹೊತ್ತು ಬಂದ್ವಿ. ಆದರೆ ಎಲ್ಲೋ ಒಂದು ಕಡೆ ನಮ್ಮ ಬದುಕನ್ನು ನಾವು ಕಟ್ಕೊಳ್ಬೇಕಾದ್ರೆ ಎಲ್ಲೋ ಒಂದು ಕಡೆ ನಾವು ಕೂತ್ಕೊತಾ ಇದ್ದೀವಿ. ನಮ್ಮಲ್ಲಿರ್ತಕ್ಕಂಥ ಛಲ ಕಡಿಮೆ ಆಗ್ತಾ ಇದೆ, ನಮ್ಮಲ್ಲಿರ್ತಕ್ಕಂಥ ಒಂದು ಆಸಕ್ತಿ ಕಡಿಮೆ ಆಗ್ತಾ ಇದೆ. ಇವತ್ತಿನ ದಿವಸ ನೋಡಿ, ನಾವೆಲ್ಲರೂ ಕೂಡ ಕಷ್ಟಪಟ್ಟು ನನ್ನ ಕೆಲಸ, ನನ್ನ ಕಾರ್ಯಕ್ರಮ, ಇದು ನನ್ನ ಒಂದು ಮನೆಯ ಕೆಲಸ ಅಂತ ಹೇಳಿ ಕಷ್ಟಪಟ್ಟಿದ್ದಕ್ಕೆ ಇಂಥ ದೇಗುಲವನ್ನೇ ನಾವು ಸೃಷ್ಟಿ ಮಾಡಿದ್ದೇವೆ. ಇವತ್ತಿನ ದಿವಸ ಇಲ್ಲಿರ್ತಕ್ಕಂಥ ಯುವಕರು ತಮ್ಮೆಲ್ಲರಿಗೂ ಕೂಡ ಒಂದೇ ಮಾತು ಹೇಳೋದು, ಇಂತಹ ಬೃಹದಾಕಾರವಾಗಿರ್ತಕ್ಕಂಥ ದೇವಸ್ಥಾನವನ್ನೇ ಕಟ್ಟಿದ್ದೇವೆ, ನಾವು ನಮ್ಮ ಬದುಕನ್ನು ಕಟ್ಕೊಳ್ಳೋದಿಲ್ವಾ? ಕಟ್ಕೊಳ್ತೀವಿ. ಯಾರೆಲ್ಲ ಇವತ್ತಿನ ದಿವಸ ನಿರುದ್ಯೋಗಿಗಳಿದ್ದೀರಿ, ಇಲ್ಲ ಅಂತಂದರೆ ಮನಸ್ಸಿನಲ್ಲಿ ಒಂದು ನೋವಿದೆ, ಅಯ್ಯೋ ನಾನು ಹಿಂಗೆ ಕೂತ್ಕೊಂಡ್ಬಿಟ್ನಲ್ಲ, ಅಯ್ಯೋ ನನ್ನ ಕೈಯಲ್ಲಿ ಏನೂ ಆಗ್ತಾ ಇಲ್ವಲ್ಲ, ಮನೆಯಲ್ಲಿರ್ತಕ್ಕಂಥ ಜವಾಬ್ದಾರಿ ಜಾಸ್ತಿ ಆಗೋಯ್ತಲ್ಲ, ನನ್ನ ಕೈಯಲ್ಲಿ ಹಣಕಾಸಿನ ಸಮಸ್ಯೆ ಇದೆಯಲ್ಲ, ದುಡಿಮೆ ಇಲ್ವಲ್ಲ, ನನ್ನ ಕೈಯಲ್ಲಿ ಕೆಲಸ ಇಲ್ವಲ್ಲ, ಬಿಟ್ಟಾಕಿ ಅದನ್ನೆಲ್ಲ. ಸಮಸ್ಯೆಗಳು ಸಾಕಷ್ಟು, ಸಮಸ್ಯೆಗಳು ಬರುತ್ತೆ ಹೋಗುತ್ತೆ, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ. ಹಗಲಂದ ಮೇಲೆ ರಾತ್ರಿ ಆಗಲೇಬೇಕು, ರಾತ್ರಿ ಆದಮೇಲೆ ಬೆಳಕು ಆಗಲೇಬೇಕು, ಸೂರ್ಯ ಉದಯ ಆದಮೇಲೆ ಇಳಿಲೇಬೇಕು, ಚಂದ್ರೋದಯ ಆಗಲೇಬೇಕು. ಹಾಗೆ ಕಷ್ಟಗಳು ಬಂದಾಗ ಆ ಕಷ್ಟ ತೀರಿ ಸಂತೋಷದ ಕ್ಷಣಗಳು ಎದುರಾಗೇ ಆಗುತ್ತೆ. ಆ ಸಂತೋಷದ ಕ್ಷಣಗಳಿಗೋಸ್ಕರ ನಾವು ಯಾವತ್ತಿದ್ರೂ ಕಾತರದಿಂದ ಕಾಯ್ತಾ ಇರಬೇಕು. ಭಗವಂತನ ಮೇಲಿರ್ತಕ್ಕಂಥ ನಂಬಿಕೆ ಸದಾಕಾಲ ನಮ್ಮನ್ನು ಇಟ್ಕೊಳ್ಳೇಬೇಕು. ಒಂದು ವಿಚಾರ ತಮ್ಮೆಲ್ಲರಿಗೂ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಭಗವಂತನ ಮೇಲೆ ಯಾರು ನಂಬಿಕೆಯನ್ನು ಇಟ್ಕೊಳ್ತಿರೋ ಭಗವಂತ ಆ ಕ್ಷಣ ನಮಗೆ ನೋವನ್ನೇ ಕೊಡ್ತಾನೆ. ಯಾಕೆ ಅಂತಂದರೆ ಅದು ನೋವನ್ನು ನಾವು ನೋವು ರೀತಿ ನಾವು ಸ್ವಾಗತಿಸಬಾರದು. ಅದನ್ನು ಭಗವಂತ ಒಂದು ಪರೀಕ್ಷೆಯನ್ನು ಕೊಡ್ತಾ ಇದ್ದಾನೆ. ಏನಪ್ಪ, ಈಗ ಭಗವಂತ ನಮಗೆ ನೋವು ಕೊಟ್ಟು ಆ ಸಮಸ್ಯೆಗಳನ್ನು ಏನು ಕೊಡ್ತಾನೆ ಅಂದರೆ, ನಾಳೆ ದಿವಸ ನಾವು ಸುಖದ ಸುಪ್ಪತ್ತಿಗೆನಲ್ಲಿ ತೇಲಬೇಕಾದ್ರೆ ಆಗ ಬರ್ತಕ್ಕಂಥ ಸಮಸ್ಯೆಗಳಿಂದ ನಾವು ಯಾವ ಕಾರಣಕ್ಕೂ ಕೂಡ ಕುಗ್ಗಬಾರದು ಎಂಬತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಜವಾಬ್ದಾರಿಯಾಗಿ. ಯಾರು ಭಗವಂತನನ್ನು ನಂಬಲ್ಲ ಅವ್ರಿಗೆ ಅಷ್ಟೈಶ್ವರ್ಯಗಳನ್ನು ಕೂಡ ಕೊಡ್ತಾನೆ ಭಗವಂತ, ಸುಖ ಶಾಂತಿ ನೆಮ್ಮದಿಯನ್ನು ಕೂಡ ಕೊಡ್ತಾನೆ. ಆದರೆ ಒಂದಲ್ಲ ಒಂದು ದಿವಸ ಕರ್ಕೊಂಡೋಗಿ ಕೈ ಬಿಟ್ಬಿಡ್ತಾನೆ ಭಗವಂತ. ಯಾರು ಭಗವಂತನನ್ನು ದೃಢವಾಗಿ ನಂಬುತ್ತೀರೋ, ಭಗವಂತನನ್ನು ಪ್ರತಿಯೊಂದು ಹೆಜ್ಜೆಲೂ ಕೂಡ ಸ್ಮರಿಸ್ತಿರೋ, ಯಾರು ಪ್ರತಿನಿತ್ಯ ತಂದೆಯ ತಾಯಿಯ ಪಾದರವಿಂದಗಳಿಗೆ ನಮಸ್ಕರಿಸ್ತಾ ತಾವು ಮುಂದೆ ನಡೀತಿರೋ, ಜೀವನದುದ್ದಕ್ಕೂ ಕೂಡ ಕಷ್ಟ ಎಂಬತಕ್ಕಂಥದ್ರೇನು, ಮುಂದಿನ ಬರ್ತಕ್ಕಂಥ ಕಷ್ಟಗಳ ಅರಿವಿಗೆ ಈಗಲಿಂದನೇ ನಮಗೆ ಭಗವಂತ ಒಂದು ಟ್ರೈನಿಂಗನ್ನು ಕೊಡ್ತಾನೆ. ನಮ್ಮನ್ನು ಯಾವತ್ತಿದ್ರೂ ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೋಗ್ತಾನೆ ಇರ್ತಾನೆ ಎಂಬತಕ್ಕಂಥ ಮಾತನ್ನು ನಾನು ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೀನಿ. ಇವತ್ತಿಂದ ಯಾರೆಲ್ಲ ಈ ಒಂದು ಸಭೆಗೆ ಆಗಮಿಸಿದ್ದೀರೋ ತಮ್ಮೆಲ್ಲರಿಗೂ ಕೂಡ ಒಂದು ಮನವಿ ಏನಪ್ಪ ಅಂತಂದರೆ, ಗುರೂಜಿಯವರು ತಿಳಿಸಿದ ಹಾಗೆ ಅಲ್ಲಿ ಕೂತಿರ್ತಕ್ಕಂಥ ತಾಯಿಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇದೆ. ಆ ತಾಯಿಯನ್ನು ನಂಬಿ ಪ್ರತಿನಿತ್ಯ ನಮ್ಮ ತಂದೆಯ ತಾಯಿಯ ಪಾದರವಿಂದಗಳಿಗೆ ನಮಸ್ಕರಿಸೋಣ. ಇನ್ನು ಮುಂದೆ ತಾಯಿಯ ಆರಾಧನೆಯನ್ನು ಮಾಡ್ತಾ ನಾವು ಪ್ರತಿನಿತ್ಯ ಹಾಕಿರ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೇ ಆದರೆ ಆ ತಾಯಿಯ ಅನುಗ್ರಹ ಮುಂದಿನ ಸತಿ ನಾನು ಹೇಳ್ತೀನಿ, ಮುಂದಿನ ಬಾರಿ ನಾನು ಕುಂಪಲಕ್ಕೆ ಬಂದಾಗ ಎಲ್ಲರೂ ಕೂಡ ಸಂತೋಷದಿಂದ, ಗುರುಗಳೇ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಸುಭಿಕ್ಷವಾಗಿದ್ದೇವೆ, ಸಂತೋಷವಾಗಿದ್ದೇವೆ ಎಂಬತಕ್ಕಂಥ ಮಾತನ್ನು ತಾವು ಆಡ್ತೀರಾ. ಆ ತಾಯಿಯಲ್ಲ ಶಕ್ತಿ ಇದೆ. ಆ ತಾಯಿಯ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ. ಇನ್ನು ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ಕೂಡ ಒಳ್ಳೆಯದಾಗಲಿ, ಶುಭವಾಗಲಿ.